ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಮೈ ಚಾನಲ್ಗೆ. ಇವತ್ತು ನಾವು ಮಾತಾಡೋಣ ಕ್ಯಾಂಡಲ್ ಸ್ಟಿಕ್ ಅಂದರೆ ಏನು. ಗುರು, ಚಾರ್ಟ್ನಲ್ಲಿ ಕಾಣೋ ಆ ಕೆಂಪು ಹಸಿರು ಕಡ್ಡಿಗಳು ಕೇವಲ ಬಣ್ಣ ಅಲ್ಲ, ಅವು ಮಾರ್ಕೆಟ್ನ ಕತೆ ಹೇಳ್ತವೆ. ಇವುಗಳನ್ನು ಓದಲು ಕಲಿತರೆ ಮಾರ್ಕೆಟ್ ಏನು ಮಾಡುತ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬಹುದು. ಈಗ ನಾವು ಬರೋಣ ಇಂಟ್ರೊಡಕ್ಷನ್ಗೆ. ಹೆಚ್ಚಿನ ಹೊಸ ಟ್ರೇಡರ್ಸ್ಗಳು ಕ್ಯಾಂಡಲ್ ನೋಡಿದ ಕೂಡಲೇ ಬೈ ಅಥವಾ ಸೆಲ್ ಮಾಡ್ತಾರೆ. ಆದರೆ ಮೊದಲು ಒಂದು ಪ್ರಶ್ನೆ, ಕ್ಯಾಂಡಲ್ ನಿಜವಾಗಿ ಏನು ಹೇಳುತ್ತದೆ? ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಕ್ರಿಕೆಟ್ ಪಂದ್ಯವನ್ನು ಊಹಿಸು. ಸ್ಕೋರ್ ಬೋರ್ಡ್ ನೋಡಿದ ಕೂಡಲೇ ನಿಮಗೆ ಏನು ಅರ್ಥ ಆಗುತ್ತದೆ? ರನ್ ಎಷ್ಟು, ವಿಕೆಟ್ ಎಷ್ಟು, ಪಂದ್ಯ ಯಾವ ದಿಕ್ಕಿನಲ್ಲಿ ಹೋಗುತ್ತದೆ, ಇದೆಲ್ಲ ನಿಮಗೆ ಗೊತ್ತಾಗ್ತದೆ. ಅದೇ ರೀತಿ ಚಾರ್ಟ್ನಲ್ಲಿರುವ ಒಂದು ಕ್ಯಾಂಡಲ್ ಸ್ಟಿಕ್ ಕೂಡ ಆ ಸಮಯದಲ್ಲಿ ಮಾರ್ಕೆಟ್ನಲ್ಲಿ ಏನಾಯಿತು ಅನ್ನೋದನ್ನು ಒಂದು ನೋಟದಲ್ಲಿ ತೋರಿಸುತ್ತದೆ. ಈಗ ಎಕ್ಸಾಂಪಲ್ಗೆ ಬರೋಣ. ಒಂದು ಕ್ಯಾಂಡಲ್ ಸ್ಟಿಕ್ 4 ವಿಷಯಗಳನ್ನು ಹೇಳುತ್ತದೆ. ಮೊದಲನೇ ವಿಷಯ ಓಪನ್, ಆ ಸಮಯದ ಆರಂಭದ ಬೆಲೆ. ಎರಡನೇ ಹೈ, ಆ ಸಮಯದಲ್ಲಿ ಹೋದ ಅತ್ಯಂತ ಹೆಚ್ಚಿನ ಬೆಲೆ. ಮೂರನೇ ವಿಷಯ ಲೋ, ಆ ಸಮಯದಲ್ಲಿ ಬಂದ ಅತ್ಯಂತ ಕಡಿಮೆ ಬೆಲೆ. ನಾಲ್ಕನೇ ವಿಷಯ ಕ್ಲೋಸ್, ಆ ಸಮಯದಲ್ಲಿ ಬಂದ ಕೊನೆಯ ಬೆಲೆ. ಈ 4 ಮಾಹಿತಿಯಿಂದ ಒಂದು ಕ್ಯಾಂಡಲ್ ಸ್ಟಿಕ್ ಸಿದ್ಧವಾಗುತ್ತದೆ. ಗ್ರೀನ್ ಆ್ಯಂಡ್ ರೆಡ್, ಕ್ಲೋಸ್ ಬೆಲೆ ಓಪನ್ಗಿಂತ ಮೇಲಿದ್ದರೆ ಅದು ಸಾಮಾನ್ಯವಾಗಿ ಗ್ರೀನ್ ಕ್ಯಾಂಡಲ್, ಅಂದರೆ ಆ ಸಮಯದಲ್ಲಿ ಖರೀದಾರರು ಬಲ ಹೆಚ್ಚು ಇರುತ್ತದೆ. ಕ್ಲೋಸ್ ಬೆಲೆ ಓಪನ್ಗಿಂತ ಕೆಳಗಿದ್ದರೆ ಅದು ರೆಡ್ ಕ್ಯಾಂಡಲ್, ಅಂದರೆ ಆ ಸಮಯದಲ್ಲಿ ಮಾರಾಟಗಾರರ ಒತ್ತಡ ಹೆಚ್ಚು ಇರುತ್ತದೆ. ಇಂಪಾರ್ಟೆಂಟ್ ವಿಷಯ, ಇದು ಒಂದು ಕ್ಯಾಂಡಲ್ ಸ್ಟಿಕ್ ನೋಡಿ ಮಾತ್ರ ಟ್ರೇಡ್ ಮಾಡಬೇಡಿ. ಕ್ಯಾಂಡಲ್ ಅಂದರೆ ಒಂದು ಮಾಹಿತಿ, ಅದನ್ನು ಟ್ರೆಂಡ್, ಸಪೋರ್ಟ್, ರೆಸಿಸ್ಟೆನ್ಸ್, ವಾಲ್ಯೂಮ್ ಇವುಗಳ ಜೊತೆಗೆ ನೋಡಿದಾಗ ಮಾತ್ರ ಉತ್ತಮ ನಿರ್ಧಾರ ತೆಗೆದುಕೊಳ್ಳಬಹುದು. ಆದರೆ ನೆನಪಿಟ್ಕೋ ಗುರು, ಚಾರ್ಟ್ ಸುಳ್ಳು ಹೇಳಲ್ಲ, ಆದರೆ ಇದನ್ನು ಸರಿಯಾಗಿ ಓದಲು ಕಲಿಯಬೇಕು ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.